ಇನ್ನು ಯಂಗ್ ಏಜಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಸೊ ಈ ವಯಸ್ಕರಲ್ಲಿ ಯಾಕಾಗಿ ಆಗತ್ತೆ? ಜಿಮ್ ಬಾಡಿ ಬಿಲ್ಡಿಂಗ್ ಅನ್ನೋದು ಆಬ್ವಿಯಸ್ಲಿ ಅವರ ಪ್ರೊಫೆಷನಲ್ ಇದರಲ್ಲಿ ರಿಕ್ವೈರ್ಮೆಂಟ್ ಇರ್ತದೆ. ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಎಕ್ಸಸೈಸಸ್ಸು ಮಾಡಬಾರ್ದು ಅಂತ ಹೇಳೋದು ತಪ್ಪು. ಸೊ ಬಟ್ ಯಾರು ಮಾಡಬೇಕು ಅಂತಂತಾರೋ ಅವರು ಒಂದು ಸೆಟ್ ಆಫ್ ಸರ್ಟನ್ ಬ್ಲಡ್ ಟೆಸ್ಟು, ಒಂದು ECG, ಎಕೋ, ಈ ಕೊರೋನರಿ ಕ್ಯಾಲ್ಶಿಯಂ ಸ್ಕ್ಯಾನ್ ಅನ್ನೋದನ್ನು ಮಾಡಬೇಕು. ಅದರಲ್ಲಿ ಏನಂದರೆ ನಮ್ಮ ಹೃದಯ ರಕ್ತನಾಳ ಒಳಗಿರುವ ಸೈಲೆಂಟ್ ಬ್ಲಾಕೇಜಸ್ಸನ್ನು ಅದು ಕಂಡು ಹಿಡಿತದೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೃದಯ ನಮಗೆಲ್ಲರಿಗೂ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈ ಸಂಚಿಕೆಯಲ್ಲಿ ನಾವು ಹೃದಯದ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಇದ್ದಾರೆ ನಾಡಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ರಾಹುಲ್ ಪಾಟೀಲ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೊ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಮಕ್ಕಳಿಗೆ ಹೃದಯಾಘಾತ ಆಗತ್ತೆ, ಯಾಕೆ, ಹೇಗೆ, ಏನು ಎಂಬುದ್ರ ಬಗ್ಗೆ. ಸೊ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ನಾವು ಸೆಲೆಬ್ರಿಟಿಗಳನ್ನು ತೊಗೊಬೋದು. ನಮ್ಮ ಅಪ್ಪು ಸರಿಂದ ಹಿಡಿದು ನಿನ್ನೆ ಮೊನ್ನೆವರೆಗೆ ಖ್ಯಾತ ಹಾಸ್ಯ ನಟ ಒಬ್ಬ ತೀರ್ಕೊಂಡಿದ್ರವರೆಗೂ ನೋಡ್ತೀವಿ. ಇನ್ನು ಯಂಗ್ ಏಜಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಸೊ ಈ ವಯಸ್ಕರಲ್ಲಿ ಯಾಕಾಗಿ ಆಗತ್ತೆ? ಆಮೇಲೆ ಸೆಲೆಬ್ರಿಟೀಸ್ ಅಂದ ತಕ್ಷಣ ಅವರೇನೋ ವರ್ಕೌಟ್ ಜಾಸ್ತಿ ಮಾಡಿದ್ರು, ಇನ್ನೊಂದು ಮತ್ತೊಂದು ಅನ್ನೋ ಕಾರಣಗಳು ಹುಟ್ಕೊಳ್ತವೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಸೊ ಇದ್ರ ಬಗ್ಗೆ ಬಂದಾಗ ಏನಂದರೆ, ಬರೀ ಸೆಲೆಬ್ರಿಟಿ ಬಗ್ಗೆ ನಾವು ಅವ್ರ ಆ್ಯಕ್ಚುಯಲ್ ಏನು ಇವೆಂಟ್ ಆಗಿತ್ತು ಅದನ್ನು ಗೊತ್ತಿರಲಾರ್ದೇ ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡೋದು ಅಷ್ಟು ಸರಿಯಾಗಿ ಹೋಗ್ಲಿಕ್ಕಿಲ್ಲ. ಬಟ್ ಒಂದು ನಾವು ಮೇಲ್ನೋಟಕ್ಕೆ ಕಂಡು ಬರೋದು ಒಂದು ಏನಂತಂದರೆ, ಈ ಅವರಿಗೆ ಸ್ವಲ್ಪ ಏನಂತಾರೆ, ಈ ಜಿಮ್ಮು ಬಾಡಿ ಬಿಲ್ಡಿಂಗ್ ಅನ್ನೋದು ಆಬ್ವಿಯಸ್ಲಿ ಅವರ ಪ್ರೊಫೆಷ್ನಲ್ ಇದರಲ್ಲಿ ರಿಕ್ವೈರ್ಮೆಂಟ್ ಇರ್ತದೆ. ಸೊ ಆ ರೀತಿ ಒಂದು ಸ್ಟ್ರೆಸ್ ಒಂದು ಇದ್ದೇ ಇರ್ತದೆ. ಸೊ ಅದ್ರ ಬಗ್ಗೆ ಮಾತಾಡಿದ್ರೆ ಅದೊಂದು ಬಗ್ಗೆ ನಾವು ಮಾತಾಡ್ಬೋದು. ಅದರಲ್ಲಿ ಏನಂದರೆ ಎಸ್ಪೆಷಲಿ ಜಿಮ್ಮಿಂಗ್, ಎಸ್ಪೆಷಲಿ ನಮ್ಮ ದಿವಂಗತ ಅಪ್ಪು ಅವರು ಇದಾದಾಗ ನಾವು ಭಾಳಷ್ಟು ಡಿಸ್ಕಷನ್ ನಡೀತಾ ಇತ್ತು. ಎಲ್ಲ ಜಿಮ್ ಯಾರು ಪೇರೆಂಟ್ಸು ತಮ್ಮ ಮಕ್ಕಳಿಗೆ ಜಿಮ್ ಸೇರೋಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ನೋದು ಒಂದು ಇದು ಬಂದಿತ್ತು. ಭಾಳಷ್ಟು ಜನ ಜಿಮ್ ಓನರ್ಸ್ನು ಭಾಳ ಆತಂಕಪಟ್ಟು ಇದು ಮಾಡ್ತಿದ್ರು. ಸೊ ಅಂಥ ಟೈಮಲ್ಲಿ ಏನಂತಂದರೆ, ಈಗ ಮೇನ್ಲಿ ಜಿಮ್ಮಲ್ಲಿ ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಅಂತ ಅನ್ನೋದು, ಅಂದರೆ ನಾವು ಸಡನ್ ಬಾಡಿ ವೆಯ್ಟ್ ಲಾಸು ಅಥವಾ ಬಾಡಿ ಬಿಲ್ಡಿಂಗ್ ಅಂತ ಮಾಡುವಾಗ ಸ್ವಲ್ಪ ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಎಕ್ಸಸೈಸಸ್ ಇರ್ತದೆ. ಸೊ ಅಂಥ ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಎಕ್ಸಸೈಸಸ್ಸು ಮಾಡಬಾರ್ದು ಅಂತ ಹೇಳೋದು ತಪ್ಪು. ಸೊ ಬಟ್ ಯಾರು ಮಾಡಬೇಕು ಅಂತಂತಾರೋ ಅವರು ಒಂದು ಸೆಟ್ ಆಫ್ ಸರ್ಟನ್ ಬ್ಲಡ್ ಟೆಸ್ಟು, ಒಂದು ECG, ಎಕೋ, ಟ್ರೆಡ್ಮಿಲ್ಲು, ಅದರಲ್ಲೇ ಒಂದು ಹೊಸದಾಗಿ ಒಂದು ಕೊರೋನರಿ ಕ್ಯಾಲ್ಶಿಯಂ ಸ್ಕ್ಯಾನ್ ಅಂತ ಬಂದಿದೆ. ಸೊ ನಾವು ಅದು ಒಂದು ಏನು ನಾವು ರೀಚ್ ಮಾಡಿದ್ವಿ ಅಂದರೆ, ಇಂಥ ಹೈ ಇಂಟೆನ್ಸಿಟಿ ಟ್ರೈನಿಂಗೋಸ್ಕರ ಜಿಮ್ಮನ್ನು ಸೇರೋರಿಗೆ ಅಥವಾ ಎಕ್ಸ್ಟ್ರೀಮ್ ಡಯಟಿಂಗ್ ಮಾಡ್ತಾರೆ, ಈ ಕೀಟೋ ಡಯಟ್ ಅಂತ ಹೇಳೋದು, ಆ ಥರ ಎಕ್ಸ್ಟ್ರೀಮ್ ಡಯಟಿಂಗು ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಮಾಡಬೇಕಂತನೋರು ಈ ಒಂದು ಸೆಟ್ ಆಫ್ ಟೆಸ್ಟ್ ಅದನ್ನು ಮಾಡಿ, ಎಸ್ಪೆಷಲಿ ECG, ಎಕೋ, TMT ವಿತ್ ಕೊರೋನರಿ ಕ್ಯಾಲ್ಶಿಯಂ ಸ್ಕ್ಯಾನ್ ಮಾಡಿದ್ರೆ, ಆ ಕೊರೋನರಿ ಕ್ಯಾಲ್ಶಿಯಂ ಸ್ಕ್ಯಾನ್ ಅಂದರೆ ಅದರಲ್ಲಿ ಏನಂತಂದರೆ, ಈ ನಮ್ಮ ಹೃದಯ ರಕ್ತನಾಳ ಒಳಗಿರುವ ಸೈಲೆಂಟ್ ಬ್ಲಾಕೇಜಸ್ಸನ್ನು ಅದು ಕಂಡು ಹಿಡಿತದೆ. ಎಸ್ಪೆಷಲಿ ಒಂದು 40 ವಯಸ್ಸಾದಮೇಲೆ ಯಾರಿಗೆ ಅವರು ಫ್ಯಾಮ್ಲಿದಲ್ಲಿ ಹಾರ್ಟ್ ಅಟ್ಯಾಕ್ ಇತ್ತು, ಅಥವಾ ಅವ್ರಿಗೆ ಏನಾದರೂ ಸ್ಮೋಕಿಂಗ್ ಹ್ಯಾಬಿಟ್ ಇತ್ತು, ಅಥವಾ ಶುಗರ್, ಕೊಲೆಸ್ಟ್ರಾಲು, ಓವರ್ ವೆಯ್ಟ್ ಇರೋದು, ಆ ಥರ ಏನಾದರೂ ಲೇಡೀಸಲ್ಲಿ ಒಂದೊಂದ್ಸತಿ ಯಾರಿಗೆ ಪ್ರೀವಿಯಸ್ ಪ್ರೆಗ್ನೆನ್ಸಿದಲ್ಲಿ ಶುಗರ್ ಬಂದಿತ್ತು, ಅಥವಾ ಈ PCOD ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವರಿ, ಅಥವಾ ಓವರ್ ವೆಯ್ಟ್ ಇದ್ದರು, ಅಂಥ ಎಲ್ಲ ವ್ಯಕ್ತಿಗಳು, ಎಸ್ಪೆಷಲಿ ಏನಾದರೂ ಸ್ಟ್ರಾಂಗ್ ಫ್ಯಾಮಿಲಿ ಇಷ್ಟಿದ್ರು, ಅಂದರೆ ಮನೇಲಿ ಯಾರಿಗಾದರೂ 40-50 ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಪ್ರತಿಯೊಬ್ಬರೂ ಈ ಕೊರೋನರಿ ಕ್ಯಾಲ್ಶಿಯಂ ಸ್ಕ್ಯಾನ್ ಅನ್ನೋದನ್ನು ಮಾಡಬೇಕು. ಅದರಲ್ಲಿ ಏನಂದರೆ ನಮ್ಮ ಹೃದಯ ರಕ್ತನಾಳ ಒಳಗಿರುವ ಸೈಲೆಂಟ್ ಬ್ಲಾಕೇಜಸ್ಸನ್ನು ಅದು ಕಂಡು ಹಿಡಿತದೆ. ಅಂತಹ ಸೈಲೆಂಟ್ ಬ್ಲಾಕೇಜಿಂದನೇ ಈ ಥರ ಜಿಮ್ಮಲ್ಲಿ ಸಡನ್ ಡೆತ್ ಆಗೋದು, ಸಡನ್ ಕೊಲ್ಯಾಪ್ಸ್ ಆಗಿ ಬಿದ್ದುಬಿಡೋದು ಅಂಥ ಸಂಗತಿಗಳು ಆಗೋದು. ಸೊ ನಾವು ಆ ಥರ ಸೈಲೆಂಟ್ ಬ್ಲಾಕೇಜಸ್ಸನ್ನು ಕಂಡು ಹಿಡಿದ್ರೆ ಆ ಥರ ಈವೆಂಟ್ ಆಗ್ಲಾರ್ದಂಗೆ ನಾವು ನೋಡ್ಕೋಬೋದು. ಓಕೆ. ಸೊ ಅಂದರೆ ಇವಾಗ ಮಕ್ಕಳಾಗಿರಲಿ ಯುವಕರಾಗಿರಲಿ ಆಗಾಗ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದು ಸೂಕ್ತ ಅಂತ ಹೇಳ್ತಾ ಇದ್ದೀರಾ. ಅಂದರೆ ಇವಾಗ ಅವರ ಫುಡ್ ಸಿಸ್ಟಮು ಅಥವಾ ಲೈಫ್ ಸಿಸ್ಟಮು ಇದು ಕೌಂಟ್ ಆಗುತ್ತಲ್ವ? ಒಟ್ಟಾರೆ ನಾನು ಸೆಲೆಬ್ರಿಟಿನ ತಗೊಳ್ತಾ ಇಲ್ಲ, ಯುವ ಸಮೂಹ ಅಂತ ತಗೊಂಡಾಗ ಲೈಫ್ ಸ್ಟೈಲಿಂದ ಹೇಗೆ ಇದು ಎಫೆಕ್ಟ್ ಆಗುತ್ತೆ?
ಕರೆಕ್ಟ್. ನಾ ಹೇಳ್ದಂಗೆ ಈಗ ಸಾಧಾರಣ ಈ ಎಕ್ಸ್ಟ್ರೀಮ್ ಡಯಟ್ಸ್ಗಳು ಅಂದರೆ ಒಬ್ಬರು ವ್ಯಕ್ತಿ ಒಂದು ತಿಂಗಳಲ್ಲಿ 10 kg ಕಮ್ಮಿ ಆಗಬೇಕು ಅಂತ ಹೈ ಟಾರ್ಗೆಟನ್ನು ಇಟ್ಕೊಂಡು ಅದ್ರ ಪ್ರಕಾರ ಎಕ್ಸ್ಟ್ರೀಮ್ ಡಯಟ್ಸ್ಗಳು ಹೋಗೋದು ಇತ್ತೀಚೆಗೆ ಭಾಳ ಕಾಮನ್. ಈ ಸೈಜ್ 0 ಅಂತನ್ನೋದು ಒಂದು ಭಾಳನೇ ಪಾಪ್ಯುಲರ್ ಟರ್ಮ್ ಆಗಿತ್ತು ಅವಾಗ. ಸೊ ಇಂಥ ಟೈಮಲ್ಲಿ ಏನಂತಂದರೆ ನಾವು ಹಾರ್ಟ್ ಬಗ್ಗೆ ಯೋಚನೆ ಮಾಡಿದಾಗ ಎಕ್ಸ್ಟ್ರೀಮ್ ಡಯಟ್ಕ್ಕಿಂತ ನಾವು ಫಸ್ಟು ಒಂದು ನ್ಯಾಚುರಲ್ ಡಯಟಲ್ಲಿನೇ ಒಂದು ಡಯಟ್ರಿ ಟೈಮಿಂಗನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ನಮ್ಮ ಹಾರ್ಟ್ ಹೆಲ್ತಿಗೆ ದಟ್ ಈಸ್ ಮಚ್ ಮೋರ್ ದೆನ್ ಎನಫ್. ಫಾರ್ ಎಕ್ಸಾಂಪಲ್ ಸಿಂಪಲ್ಲಾಗಿ ಭಾಳಷ್ಟು ನಾನು ಹೇಳ್ದಂಗೆ ರಾತ್ರಿ ಊಟ ಯಾವಾಗಲೂ ಈ ರಾತ್ರಿ ಊಟ ಅನ್ನೋದನ್ನು ಸನ್ಸೆಟ್ ಒಳಗೆ ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್, ಎಲ್ಲರಿಗಿಂತ ಹೆಲ್ದಿ ಲೈಫ್ ಸ್ಟೈಲ್. ನಾವು 14-16 ಅವರ್ಸ್ ಇಂಟರ್ಮಿಟೆಂಟ್ ಡಯಟಿಂಗ್ ಅಂತ ಹೇಳ್ತೀವಿ. ಅಂತಹದ ಇಂಟರ್ಮಿಟೆಂಟ್ ಡಯಟಿಂಗ್ನ ಡೇ ಟೈಮಲ್ಲಿ ಮಾಡೋದಕ್ಕಿಂತ ರಾತ್ರಿ ಸನ್ಸೆಟ್ ಒಳಗಡೆ ನಾವು ಊಟ ಮುಗಿಸಿದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ 9 ಗಂಟೆಗೆ ನಾವು ಟಿಫಿನ್ ಮಾಡಿದ್ರೆ ಅದರಲ್ಲೇ ನಮಗೆ 14-15 ಗಂಟೆ ಖಾಲಿ ಹೊಟ್ಟೆ ಸಿಗುತ್ತೆ. ಸೊ ದಟ್ ಈಸ್ ದ ಮೋಸ್ಟ್ ನ್ಯಾಚುರಲ್ ಇಂಟರ್ಮಿಟೆಂಟ್ ಡಯಟಿಂಗ್. ಸೊ ನಾವು ನಮ್ಮ ಹಳೆ ಜನರಲ್ಲಿ, ನಮ್ಮ ರೂರಲ್ ಪಾಪ್ಯುಲೇಷನಲ್ಲಿ ಯಾಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಅನ್ನೋದಕ್ಕೆ, ಅಥವಾ ಮೊದಲಿನ ಕಾಲದಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಕಮ್ಮಿ ಇತ್ತು ಅಂತ ಅನ್ನೋದಕ್ಕೆ ಅದು ವೆರಿ ಸಿಂಪಲ್ ರೀಸನ್. ಅಲ್ಲಿ ಮುಂಚೆ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಸೊ ಸನ್ಸೆಟ್ಗಿಂತ ಮುಂಚೆ ಊಟ ಮಾಡ್ತಿದ್ರು, ಬೆಳಿಗ್ಗೆ 5 ಗಂಟೆಗೆ ಎದ್ದು ಫಾರ್ಮಿಗೆ ಹೋಗ್ತಿದ್ರು. ದಟ್ ಇಟ್ ಸೆಲ್ಫ್ ಇಸ್ ದ ರೀಸನ್ ಫಾರ್ ದೇರ್ ಹೆಲ್ದಿ ಲೈಫ್ ಸ್ಟೈಲ್. ಮೊಬೈಲ್ ಇರಲಿಲ್ಲ. ಸೊ ಅಂಥ ಸಿಂಪಲ್ ಪಾಯಿಂಟ್ಗಳನ್ನೇ ವಿ ಆರ್ ಏಬಲ್ ಟು ಎಕ್ಸ್ಪ್ಲೇನ್ ವೈ ಇಟ್ ಈಸ್ ಇನ್ಕ್ರೀಸಿಂಗ್ ಅಂತ. ಸೊ ಅಂದರೆ ಇಂದಿಗೂ ಕೂಡ ನಾವು ಆರೋಗ್ಯವನ್ನು ಕಾಪಾಡ್ಕೊಬೋದು. ಹೇಗೆ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ನ ಸರಿಯಾಗಿ ನಿರ್ವಹಣೆ ಮಾಡಿಕೊಳ್ಳೋ ಮುಖಾಂತರ ಅಂಥೇಳಿ ಒಟ್ಟಾರೆಯಾಗಿ ಡಾಕ್ಟ್ರು ಹೇಳ್ತಾ ಇದ್ದಾರೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ.